ಮೊದಲನೇದಾಗಿ ಎಲ್ಲ ಪ್ರಾಂಶುಪಾಲರಿಗೆ, ಉಪನ್ಯಾಸಕರಿಗೆ, ವಿದ್ಯಾರ್ಥಿಗಳಿಗೆಲ್ಲರಿಗೂ ನಮಸ್ಕಾರ. ಯಾಕೆಂದರೆ ಈ ಪ್ರಪಂಚದಲ್ಲಿ ಹೇಳಿದ್ದನ್ನು ಕೇಳಿಸ್ಕೊಳ್ಳೋದೇ 90 ಜನ ಸಕ್ಸಸ್ ಆಗ್ತಾ ಇಲ್ಲ. ದ ಪ್ರಾಬ್ಲಮ್. ಸೊ ಕ್ಲಾಸ್ ರೂಮಲ್ಲಿ ಅದ್ಭುತವಾದ ಪಾಠ ಮಾಡಿದ್ರು ಯಾಕೆ 4-5 ಜನ ರ್ಯಾಂಕ್ ಬರ್ತಾರೆ ಅಂದರೆ ಅಷ್ಟೇ ಜನ ಅನ್ಸುತ್ತೆ ಕರೆಕ್ಟಾಗಿ ಪಾಠ ಕೇಳೋದು. ದ ಲಿಸನಿಂಗ್ ಪ್ರಾಬ್ಲಮ್ ಇದೆ ನಮಗೆ. ನಾನೆಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ನಾನು ನಂಬಿರೋ 2 ದೇವಾಲಯಗಳು, ಒಂದು ಸರ್ಕಾರಿ ಕಾಲೇಜು, ಇನ್ನೊಂದು ಸರ್ಕಾರಿ ಆಸ್ಪತ್ರೆ. ಇವೆರಡು ನನ್ನ ದೇವಾಲಯಗಳು. ನಾನು ನಂಬಿರೋ ದೇವರು ಡಾಕ್ಟರ್ BR ಅಂಬೇಡ್ಕರ್. ಈ ಆದರ್ಶದಲ್ಲೇ ನಾನು ಮುಂದೆ ಹೋಗ್ತಾ ಇದ್ದೀನಿ. ಈ ಸರ್ಕಾರಿ ಕಾಲೇಜನ್ನು ನಾನು ಅದ್ಭುತವಾಗಿ ಡೆವಲಪ್ ಮಾಡ್ತೀನಿ. ನಿಮ್ಮ ಟೀಚರ್ಸ್ಗೆಲ್ಲ ನಾನೀಗ ಪ್ರಾಮಿಸ್ ಮಾಡಿದ್ದೀನಿ, ಐ ಡೋಂಟ್ ಹ್ಯಾವ್ ಎನಿ ಪೊಲಿಟಿಕಲ್ ಇಂಟೆನ್ಷನ್. ಯಾವುದು ಚುನಾವಣೆ ಇಲ್ಲ, ಇನ್ನು 5 ವರ್ಷಕ್ಕೆ ಚುನಾವಣೆ ಇರೋದು. ಬಟ್ ಆದರೂ ಮೊನ್ನೆ ಸರ್ಕಾರಿ ಹೈಸ್ಕೂಲು, ನಾನು ಕನ್ನಡ ಮಾಧ್ಯಮದಲ್ಲಿ ಪೆರೇಸಂದ್ರದಲ್ಲಿ ಓದ್ದೋನು. ನಾನು ಅನುಭವಿಸಿದ ಪ್ರಾಬ್ಲಮ್ ಹೇಳ್ತೀನಿ. ನಮ್ಮೂರಿಂದ ಕೆಲವರು ಪ್ರೈವೇಟ್ ಸ್ಕೂಲ್ಗೆ ಹೋಗೋರು, ಅವ್ರು ಯಾವುದ್ಯಾವುದೋ ಗೈಡ್ಗಳೆಲ್ಲ ತೊಗೊಳ್ಳೋರು. ನಮ್ಮೂರು ನಾವು ಸ್ಕೂಲಿಂದ ಆಚೆ ಬಂದರೆ ಅಲ್ಲಿ ಅಂಗಡಿಗಳಲ್ಲಿ ಗೈಡ್ಗಳು ಹಾಕೋರು. ನಮಗೆ ಆ ಗೈಡ್ ತೊಗೊಳಕ್ಕೆ ಆಸೆ, ಅದು ತೊಗೊಂಡ್ರೆ ಚೆನ್ನಾಗಿ ಓದ್ಬೋದೇನೋ. ನಮ್ಮ ಟೀಚರ್ಸ್ ನೋಟ್ಸ್ ಎಲ್ಲ ಬರ್ಸೋರು. ಆದರೆ ಮನೇಲಿ ದುಡ್ಡು ಕೇಳಿ ಇಸ್ಕೊಳ್ಳೋಷ್ಟು ಶಕ್ತಿ ಇಲ್ಲ, ಕೇಳಿದ್ರೆ ಮನೇಲಿ ಕೊಡ್ತೀರ ಅನ್ನೋ ಗ್ಯಾರಂಟಿನೂ ಇಲ್ಲ. ಸೊ ಆದರೂ ನಾನು 10th ಸೆಕೆಂಡ್ ಟಾಪರ್ ನನ್ನ ಪೆರೇಸಂದ್ರಕ್ಕೆ. ಫಸ್ಟ್ ಟಾಪರ್ ನನ್ನ ಕ್ಲಾಸ್ಮೇಟ್ PV ಲಕ್ಷ್ಮಿ ಅಂತ. ನಾನು ಆ ಶಾಲೆ ಸೆಕೆಂಡ್ ಟಾಪರ್. ಆದರೆ ಈ 10th ಮಕ್ಕಳು, ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಏನು ಮಾಡೋದು ಅಂತ ನಾನು ಎಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ನನ್ನ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಏಡೆಡ್ ಶಾಲೆ ಮಕ್ಕಳಿಗೆ, 10th ಮಕ್ಕಳಿಗೆ ನಾಳೆ ಒಬ್ಬೊಬ್ರಿಗೆ 1000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಿದ್ದೀನಿ ಕ್ಯಾಶು. ಯಾಕೆಂದರೆ ನಿಮಗೆ ಯಾವ ಗೈಡು, ಯಾವ ನೋಟ್ಬುಕ್ ಇಷ್ಟ ಬಂದರೆ ಅದು ತೊಗೊಳ್ರಪ್ಪ, ಓದಿ ಅಂತ. ಇದನ್ನು 5 ವರ್ಷನೂ ಮಾಡ್ತೀನಿ. ನಿಮ್ಮ ಟೀಚರ್ಸ್ಗೆ ಹೇಳಿದ್ದೀನಿ, ಇಲ್ಲಿ ಡಿಗ್ರಿಯಲ್ಲಿ ಓದ್ತಿರೋ ಗೌರ್ಮೆಂಟ್ ಕಾಲೇಜಸ್ ಅವ್ರಿಗೆ ಮಾತ್ರ ಇದು. ನನ್ನ ಹಾರ್ಡ್ ಅರ್ನ್ಡ್ ಮನಿ, ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋ ಮನಿ, ಯಾವ ಟ್ರಸ್ಟ್ ದುಡ್ಡು ಅಲ್ಲ, ನಾನು ಕಷ್ಟಪಟ್ಟಿರೋ ದುಡ್ಡಲ್ಲಿ 2300 ಜನಕ್ಕೂ ಮುಂದಿನ ವಾರದಲ್ಲಿ ಒಬ್ಬೊಬ್ರಿಗೆ 1000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತೀನಿ ಅಂತ ನಿಮ್ಮ ಆಡಳಿತ ಮಂಡಳಿಗೆ ಹೇಳಿದ್ದೀನಿ. ನನಗೆ ಅದರರಿವು ಇದೆ. ಈ 1000 ರೂಪಾಯಿನ ಒಂದಷ್ಟು ಜನ ಬುಕ್ಸ್ಗೆ ಉಪಯೋಗಿಸ್ಕೊತಾರೆ, ಒಂದಷ್ಟು ಜನ ಅವ್ರ ಕಷ್ಟ ಸಾಲ್ವ್ ಮಾಡ್ಕೊತಾರೆ, ಇನ್ನು ಕೆಲವರು ಆ ದುಡ್ಡನ್ನ ಮಿಸ್ಯೂಸ್ ಮಾಡ್ತಾರೆ ಅನ್ನೋ ಅರಿವಿದೆ. ಆದರೆ ನಾನು ಕೊಡೋ ದುಡ್ಡು ಒಂದು 1000 ಜನ ಕರೆಕ್ಟಾಗಿ ಬಳಸ್ಕೊಂಡ್ರು ಸಾರ್ಥಕ ಆಗೋಯ್ತಲ್ವ. ಸೊ ಎಲ್ಲದರಲ್ಲೂ 100% ಎಲ್ಲಿ ನೋಡೋಕ್ಕಾಗುತ್ತೆ? ಈ ವರ್ಷ ಡಿಗ್ರಿ ಕಾಲೇಜು 24 ಲಕ್ಷ ಬರುತ್ತೆ, ಅದೊಂದು 18 ಲಕ್ಷ ಬರುತ್ತೆ. ಈಗ 10th ನಾಳೆ ಸ್ಟಾರ್ಟ್ ಮಾಡ್ತಿದ್ದೀವಿ. ನಮ್ಮ ಟೀಮ್ ನೆಕ್ಸ್ಟ್ ವೀಕ್ ಬಂದು ಕೂರುತ್ತೆ. ಸೆಕ್ಷನ್ ವೈಸ್ ಅವ್ರನ್ನೇ ಮಗುನ ಕರ್ಸ್ಕೊಂಡು ನೇಮ್ ಎಂಟ್ರಿ ಮಾಡಿಕೊಂಡು 1000 ರೂಪಾಯಿ ಕ್ಯಾಶ್ ಕೊಟ್ಟುಬಿಡ್ತೀವಿ. ಮತ್ತು ಕ್ಯಾಶ್ ಕೊಡ್ತೀನಿ ಸರ್, ಚೆಕ್ ಬೌನ್ಸು ಅಂತ ಆರೋಪ ಮಾಡ್ತಾರೆ ಪ್ರತಿಪಕ್ಷಗಳು. ತಾವೊಂದ್ಸಲ ಚೆಕ್ ಮಾಡ್ಕೊಂಬಿಡಿಯಾ. ನಾನು ಕ್ಯಾಶ್ ಕೊಡ್ತೀನಿ, ಮತ್ತೆ ಚೆಕ್ ಕೊಟ್ಟಿದ್ರಂತೆ, ಬೌನ್ಸ್ ಆಯ್ತಂತೆ ಅಂತ ಮತ್ತೆ ಪ್ರತಿಪಕ್ಷಗಳು ಮುಂದಿನ ವಾರ ಪ್ರೆಸ್ ಮೀಟ್ ಮಾಡ್ತಾರೆ ಅಂತ ಒಂದ್ಸಲ ವೀಡಿಯೋ ಮಾಡ್ಕೊಂಡೋಗಿ. ನಾನು ಚೆಕ್ ಎಲ್ಲ ಕೊಡಲ್ಲ, ಕ್ಯಾಶ್ ಕೊಡ್ತೀನಿ. ಯಾಕೆಂದರೆ ಅದು ಆಗದೆ ಇದ್ರು ಬೌನ್ಸ್ ಆಯ್ತಂತೆ ಅಂತ ಮಾತಾಡ್ತಾರೆ. ಸರಿ, ಇದು ಮತ್ತು 10th ಮಕ್ಕಳಿಗೆ ನಾನು ಈಗ 1800 ಜನ ಮಕ್ಕಳಿಗೂ ಒಂದು ಶೆಡ್ಯೂಲ್ ಹಾಕಿ ರನ್ ಮಾಡ್ತಾ ಇದ್ದೀನಿ, ಟೈಮ್ ಟೇಬಲು. ಯಾವ ಕಾರ್ಪೊರೇಟ್ ಸ್ಕೂಲ್ಗೂ ಕಡಿಮೆ ಇಲ್ಲ. ನಾನು ಪರಿಶ್ರಮ ನೀಟ್ ಅಕಾಡೆಮಿ 3.5 ಲಕ್ಷ ಫೀಸ್ ತೊಗೊತೀನಿ, 3 ಲಕ್ಷ ಪ್ಲಸ್ GST. ನಾನು ಅಲ್ಲಿ ಹೆಂಗೆ ನಡೆಸ್ತೀನೋ ಗೌರ್ಮೆಂಟ್ ಸ್ಕೂಲ್ನ ಹಂಗೆ ನಡೆಸ್ತಾ ಇದ್ದೀನಿ. ಈಗೆಲ್ಲ ಟೈಮ್ ಟೇಬಲ್ ಹಾಕಿದ್ದೀನಿ. ಮುಂದಿನ ವಾರದಿಂದ ಗೌರ್ಮೆಂಟ್ ಸ್ಕೂಲಲ್ಲಿ ಇನ್ ಟೈಮ್ ಸಿಲೆಬಸ್ ಮುಗಿಯುತ್ತೆ, ಡಿಸೆಂಬರ್ಗೆ ಸಿಲೆಬಸ್ ಮುಗಿಯುತ್ತೆ. ಗೌರ್ಮೆಂಟ್ ಸ್ಕೂಲ್ಸಿಂದ ಮಾತ್ರ 18 ಬರುತ್ತೆ ಗೌರ್ಮೆಂಟು ಏಡೆಡ್ಡು. 60 ಜನ ಹುಡುಗರನ್ನ, 60 ಜನ ಟಾಪ್ ಹುಡುಗಿರನ್ನ ಸೂಪರ್ 60 ಅಂತ ಒಂದು ಬ್ಯಾಚ್ ಮಾಡ್ತಾ ಇದ್ದೀನಿ. ಸೂಪರ್ 60 ಬಾಯ್ಸ್, ಸೂಪರ್ 60 ಗರ್ಲ್ಸ್, ಪ್ಯೂರ್ ಗೌರ್ಮೆಂಟ್ ಸ್ಕೂಲ್ಸ್ ಸೆಲೆಕ್ಟ್ ಮಾಡಿ ಅವ್ರನ್ನ ಜಾನ್, ಫೆಬ್, ಮಾರ್ಚ್ ಮತ್ತು ಏಪ್ರಿಲ್ವರೆಗೂ ಬ್ಯಾಂಗ್ಳೂರಲ್ಲಿ 24x7 ಅವ್ರನ್ನ ಓದಿಸ್ತೀವಿ. ಊಟ ಫ್ರೀ, ಅಕಾಮಿಡೇಷನ್ ಫ್ರೀ. ಒಂದು 50-60 ಲಕ್ಷ ಖರ್ಚು ಬರುತ್ತೆ ಇದಕ್ಕೆ. ಬಟ್ ನನಗೆ ಬೆಂಗಳೂರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದೆ, ಸೇಫ್ಟಿ ಇದೆ, ಸೆಕ್ಯೂರಿಟಿ ಇದೆ, ನಂದೊಂದು ಟೀಮ್ ಇದೆ ಓದ್ಸೋಕ್ಕೆ. ಅವ್ರನ್ನ ಓದಿಸಿ ಎಕ್ಸಾಮಿಗೆ ಕರ್ಕೊಂಬರ್ತೀನಿ. ಚಿಕ್ಕಬಳ್ಳಾಪುರದಲ್ಲಿ ಮೊದಲೆಲ್ಲ ಏನು ಮಾಡೋರು, ಎಲೆಕ್ಷನ್ ಬಂದರೆ ಕೌನ್ಸಿಲರ್ಗಳನ್ನ ಕರ್ಕೊಂಡೋಗೋರು. ನಾನಿವತ್ತು ಸರ್ಕಾರಿ ಶಾಲೆ ಮಕ್ಕಳು ಟಾಪರ್ಸ್ನ ಕರ್ಕೊಂಡೋಗ್ತೀನಿ. ಇದು ಬೇರೆಯವ್ರಿಗೂ ನನಗಿರೋ ಚೇಂಜು. ಆ ಮಕ್ಕಳನ್ನ ಕರ್ಕೊಂಡೋಗಿ ಎಕ್ಸಾಮ್ ಬರೆಸ್ತೀನಿ. ಟ್ರಸ್ಟ್ ಮೀ, ಇದುವರೆಗೂ ಸರ್ಕಾರಿ ಶಾಲೆಗೆ 625 ಬಂದಿಲ್ಲ ಚಿಕ್ಕಬಳ್ಳಾಪುರದಲ್ಲಿ. ಈ ಸಲ ಅದು ಯಾಕೆ ಬರಲ್ಲ ನಾನು ನೋಡ್ಬಿಡ್ತೀನಿ. ಹಿಂಗೆ 120 ಜನ ಟ್ರೈನ್ ಮಾಡ್ತಾ ಇದ್ದೀನಿ. ಇದೊಂದು ಕಡೆ.
ಡಿಗ್ರಿಗೆ ನಾನು ಕೊಟ್ಟಿರೋ ಯಾವ ಮಾತು ನಾನು ತಪ್ಪಲ್ಲ. ನಾನು 5 ವರ್ಷ ನಿಮ್ಮ ಸೇವೆ ಮಾಡಿ ಮತ್ತೆ ನಾನು ಬಂದು ನಿಮ್ಮನ್ನು ವೋಟ್ ಹಾಕಿ ಅಂತ ಕೇಳಿದೆ ಅಂದರೆ ನಾನೇನು ಕೆಲಸ ಮಾಡಿಲ್ಲ ಅಂತ ಅರ್ಥ. ಸೊ ನಾನು ಯಾವುದೇ ಕಾರಣಕ್ಕೆ ನೆಕ್ಸ್ಟ್ ಎಲೆಕ್ಷನಲ್ಲಿ ನನಗೆ ವೋಟ್ ಹಾಕಿ ಅಂತ ನಾನು ಬಾಯ್ಬಿಟ್ಟು ಕೇಳಲ್ಲ. ನಾನು ಕೆಲಸ ಮಾಡಿದರೆ ನೀವು ವೋಟ್ ಹಾಕ್ತೀರಾ, ಇಲ್ಲ ಮನೆಗೆ ಕಳಿಸ್ತೀರಾ, ಸಿಂಪಲ್. ನಾನು 5 ವರ್ಷ MLA ಆಗಿ ಮತ್ತೆ ನಿಮ್ಮನ್ನು ವೋಟ್ ಕೇಳ್ಬೇಕಾ? ನಾನು ಒಳ್ಳೇದು ಮಾಡಿದರೆ ವೋಟ್ ಹಾಕಿ, ಇಲ್ಲ ಬೇಡ. ಇಫ್ ಯು ಥಿಂಕ್ ಸಮ್ ಒನ್ ಈಸ್ ಬೆಟರ್ ದೆನ್ ಮೀ, ಆಯ್ಕೆ ಮಾಡಿ. ಪ್ರಜಾಪ್ರಭುತ್ವದಲ್ಲಿ ಅದು ಬೇಕು. ಅಧಿಕಾರ ಒಂದು ಮನೆಗೋ ಒಬ್ರಿಗೋ ಸೀಮಿತ ಆಗಬಾರ್ದು. ನಾನು ಅದನ್ನೇ ಬಯಸೋದು. ಇಟ್ಸ್ ಎ ಡೆಮೋಕ್ರಸಿ. ಬರಬೇಕು ನಿಮ್ಮಂಥ ಹುಡುಗಿರು ಬರಬೇಕು ಪಾಲಿಟಿಕ್ಸ್ಗೆ. ಬರೀ ರಾಜಕಾರಣಿಗಳನ್ನ ಟಿವಿಗಳಲ್ಲಿ ಪೇಪರ್ಗಳನ್ನ ನೋಡಿ ಶಾಪ ಹಾಕಿದ್ರೆ ಆಗುತ್ತಾ ಜೀವನ? ಬನ್ನಿ ಒಳಗೆ ಬಂದು ಬದಲಾವಣೆ ಮಾಡಿ ತೋರಿಸಿ. ನನಗೆ ಬದಲಾವಣೆ ಮಾಡಬೇಕು. ಭ್ರಷ್ಟಾಚಾರದ ವಿರುದ್ಧ ನಾನು 8 ವರ್ಷದಿಂದ ಫೈಟ್ ಮಾಡ್ತಿದ್ದೆ. ಅಧಿಕಾರ ಇಲ್ಲದೆ ಇದ್ರೆ ಏನೂ ಮಾಡೋಕ್ಕಾಗಲ್ಲ ಅಂತ ರಿಯಲೈಸ್ ಆದೆ. ಈಗ ನೋಡಿ ನಾನೇ MLA ಆಗಿದ್ದೀನಿ. ಮತ್ತೆ ಎಚ್ಚರಿಸ್ತಾ ಇದ್ದೀನಿ ಪ್ರಿನ್ಸಿಪಲ್ ಸಾಹೇಬ್ರೆ, ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಯಾವುದಾದ್ರೂ ಸ್ಟೂಡೆಂಟ್ ಅಟೆಂಡೆನ್ಸ್ ಕೊರತೆ ಆದರೆ ನಾನು ಆಲ್ ಟಿಕೆಟ್ ಇಶ್ಯೂ ಮಾಡೋಕ್ಕೆ ಬಿಡಲ್ಲ. 1 ವರ್ಷ ಕುತ್ಕೊಳ್ಳಿ ಬಿಡಿ ಅಷ್ಟೇ. ಇದು ಕಡಾಖಂಡಿತ. ಇವತ್ತು ನನ್ನ ಸ್ಟೂಡೆಂಟ್ಸು ಕುತ್ಕೊಳ್ಳಿ ಸಾಹೇಬ್ರೆ, ಕುತ್ಕೊಳ್ಳಿ. ಜಿಪ್ಮರ್ ಪಾಂಡಿಚೇರಿ ಅಂತಿದೆ, ಇಂಡಿಯಾದ 3ನೇ ಟಾಪ್ ಮೆಡಿಕಲ್ ಕಾಲೇಜು. 2 ದಿನ ಅಟೆಂಡೆನ್ಸ್ ಶಾರ್ಟೇಜ್ ಇದಕ್ಕೆ 1 ವರ್ಷ ಕೂರಿಸಿದಾರ ಹುಡುಗನ್ನ. ಅವ್ರೇನು ಹೇಳಿದ್ರು ಗೊತ್ತಾ ಪ್ರೊಫೆಸರ್ಸು? ಅವನ್ನ ಡಾಕ್ಟರ್ ಮಾಡೋಕ್ಕೆ ಗೌರ್ಮೆಂಟು 2-2.5 ಕೋಟಿ ಖರ್ಚು ಮಾಡ್ತಿದ್ರೆ ಅವ್ನು ಕಾಲೇಜಿಗೆ ಬರಲ್ವಾ? ಅಮ್ಮ, ನೀವು ಡಿಗ್ರಿ ನಿಮ್ಮನ್ನು 12,000ದಲ್ಲಿ ಓದಿಸ್ತಿದ್ದೀವಿ ಅಂತೆಲ್ಲ ಅನ್ಕೋಬೇಡಿ. ಒಂದು ಮಗುನ ಓದಿಸೋಕ್ಕೆ ಸರ್ಕಾರಕ್ಕೆ 1-1.5 ಲಕ್ಷ ಖರ್ಚು ಬರುತ್ತೆ. ನೀವೆಲ್ಲ 12-15 ಸಾವಿರದಲ್ಲಿ ಡಿಗ್ರಿ ತೊಗೊತಾ ಇದ್ದೀವಿ ಅಂತ ಅನ್ಕೋಬೇಡಿ. ಅದರಲ್ಲಿ ಕಾಲೇಜ್ ನಡೆಸೋಕ್ಕೆ ಆಗಲ್ಲ. ಆದರೆ ಸರ್ಕಾರ ಪ್ರತಿ ಮಗು ಮೇಲೆ ಖರ್ಚು ಮಾಡ್ತಿದೆ. ಯಾಕೆ ಸರ್ಕಾರದ ದುಡ್ಡು ನಾವು ಪೋಲ್ ಮಾಡಬೇಕು? ನಾವೇನು ಮಾಡಲ್ಲ ನೋಡಿ. ಈ ಸಲ ಕೂರಿಸ್ತೀನಿ ಒಂದು 50-100 ಜನನ ಎಕ್ಸಾಮ್ ಕೊಡದೆ. ಅಟೆಂಡೆನ್ಸ್ ಶಾರ್ಟೇಜ್ ಬರಲಿ. ಯಾರು ಇನ್ಫ್ಲೂಯೆನ್ಸ್, ನನ್ನ ಅಣ್ಣ ಫೋನ್ ಮಾಡಿದ್ರು ನಾನು ಕೇಳಲ್ಲ. ಮೊದಲೇ ಹೇಳ್ಬಿಡ್ತಾ ಇದ್ದೀನಿ ನನ್ನ ನೇಚರು. ಅಟೆಂಡೆನ್ಸ್ ಶಾರ್ಟೇಜ್ ಇದ್ದರೆ ಈ ಸಲ ಕೊಡಬೇಡಿ ಹಾಲ್ ಟಿಕೆಟು. 1 ವರ್ಷ ವೇಸ್ಟ್ ಆಗಲಿ, ಬುದ್ಧಿ ಬರಲಿ. ಒಂದು 100 ಜನಕ್ಕೆ ಪಾಠ ಕಲಿಸಿ. ನೆಕ್ಸ್ಟ್ ಇಯರ್ ನೀವು ಹಾಲ್ ಟಿಕೆಟ್ವರೆಗೂ ಕಾಯಿಸ್ತೀರಾ? ಯಾರಾದರೂ ಫೋನ್ ಮಾಡಿದ ತಕ್ಷಣ ನಾವು ಹಾಲ್ ಟಿಕೆಟ್ ಕೊಟ್ಟರೆ ಅವ್ರು ಸದರ ತಗೊತಾರೆ. ಅವ್ರು ಎಲ್ಲಿಗೆ ಹೋಗ್ತಾರೆ? ಲೋಕಲ್ ಕಾರ್ಪೊರೇಟರ್ ಹತ್ರನೋ ಪೊಲಿಟಿಷಿಯನ್ ಹತ್ರನೋ ಹೋಗ್ತಾರೆ. ಅವ್ರು ಎಲ್ಲಿಗೆ ಬರ್ತಾರೆ? MLA ಹತ್ರ ಬರ್ತಾರೆ. ನಾನೇ ಹೇಳ್ತಿದ್ದೀನಿ ಮಾಡಿ ಇವಾಗ ಅಲ್ವಾ? ಅದು ಹೆಂಗೆ ನನ್ನ ಡಿಗ್ರಿ ಕಾಲೇಜಲ್ಲಿ ಅಟೆಂಡೆನ್ಸ್ ಕಡಿಮೆ ಬರುತ್ತೋ ನಾನು ನೋಡ್ತೀನಿ. ಈ ವರ್ಷ ಕೂರಿಸ್ತೀವಿ ನೋಡಿ. ನಾನು ಮುಲಾಜೆ ನೋಡಲ್ಲ. ಅಟೆಂಡೆನ್ಸ್ ಶಾರ್ಟೇಜ್ ಇದ್ದರೆ ನಾನು ಹಾಲ್ ಟಿಕೆಟ್ ಕೊಡಿಸಲ್ಲ. ನೀವು ಕಣ್ಣೀರು ಹಾಕಿದ್ರು ಕಷ್ಟ ಹೇಳಿದ್ರು ಅದು ಸೆಕೆಂಡ್ರಿ. ಸರ್ಕಾರ ದುಡ್ಡನ್ನ ನಾವು ವೇಸ್ಟ್ ಮಾಡೋಕ್ಕೆ ರೆಡಿ ಇಲ್ಲ. ವರ್ಷ ಪೂರ್ತಿ ನಿಮ್ದೇನು ಎಷ್ಟು ಪರ್ಸೆಂಟೇಜ್ ಸಾಹೇಬ್ರು ಇರೋದು ಅಟೆಂಡೆನ್ಸು? 75. 74.99 ಇದ್ರೂ ಹಾಲ್ ಟಿಕೆಟ್ ಸಿಗಲ್ಲ. ದಿಸ್ ಈಸ್ ಫಾರ್ ಶ್ಯೂರ್. ನಾನು ಮುಲಾಜೆ ನೋಡಲ್ಲ, ಎಚ್ಚರಿಸ್ತಿದ್ದೀನಿ. ಈಗ ಹಳೇದೇನಾಗಿದೆಯೋ ನನಗೆ ಬೇಕಾಗಿಲ್ಲ. ಇನ್ನು ಮುಂದೆ ಅಟೆಂಡೆನ್ಸ್ ಶಾರ್ಟೇಜ್ ಇರಬಾರ್ದು. ತಂದೆ ತಾಯಿಗೆ ಗೌರವ ಕೊಡದೆ ಹೇಳ್ತಾ ಇದ್ದೀನಿ, ಯಾರಾದರೂ ತಂದೆ ತಾಯಿಗೆ ಎದುರು ಮಾತಾಡಿದ್ರೆ ನನ್ನ ರಿಯಾಕ್ಷನ್ ಬೇರೆ ಥರ ಇರುತ್ತೆ ಅಷ್ಟೇ. ವೆರಿ ಸಿಂಪಲ್. ಮತ್ತೆ ಇಲ್ಲೇನಾಗ್ತಿದೆ, ನೀವು ಎಜುಕೇಷನ್ ನಾನೊಂದು ಕೇಳಿದೆ, ಸರ್ ಡಿಗ್ರಿ ಕಾಲೇಜಲ್ಲಿ ಜಾಮರ್ ಹಾಕಿ ಮೊಬೈಲ್ ಕಿತ್ಕೋಬೋದಾ ಅಂತ. ಅವ್ರು ಕಷ್ಟ ಅಂತ ಹೇಳಿದ್ರು. ಅಪ್ಪ ನೀವು ನಂಬಲ್ಲ, ನನ್ನ ಅಕಾಡೆಮಿಯಲ್ಲಿ 5,000 ಜನ ಇದ್ದಾರೋ, ಎಲ್ಲ ಅಲ್ಟ್ರಾ ರಿಚ್ಚು. ಜಾರ್ಖಂಡ್ ಮಿನಿಸ್ಟರ್ಸ್ ಮಕ್ಕಳಿದ್ದಾರೆ, ಉತ್ತರ ಪ್ರದೇಶ್ ಮಿನಿಸ್ಟರ್ಸ್ ಮಕ್ಕಳಿದ್ದಾರೆ. 1 ವರ್ಷ ಮೊಬೈಲ್ ಬ್ಯಾನ್ ನಮ್ಮಲ್ಲಿ. ಮೊಬೈಲ್ ಇಲ್ಲ. ಶ್ರೀಮಂತರ ಮಕ್ಕಳೇ ಅವರು. ಬಟ್ ಏನೋ ಸಾಧಿಸಬೇಕು ಅಂತ ಬಂದಿದ್ದಾರೆ. 5,000 ಜನ ಮಕ್ಕಳ ಹತ್ರ ಮೊಬೈಲ್ ಇಲ್ಲ. ಮತ್ತು ಎಮರ್ಜೆನ್ಸಿ ಮಾಡಿದ್ರೆ ನಾವು ಒಂದು ಕಾರ್ಡ್ ಮಾಡಿದ್ದೀವಿ, ಅಪ್ಪ ಅಮ್ಮ ನಂಬರ್ ಮಾತ್ರ ರಿಜಿಸ್ಟರ್ ಮಾಡಿದ್ದೀವಿ. ಆ ಕಾರ್ಡ್ ಇಟ್ಟರೆ 2 ನಂಬರ್ಗೆ ಫೋನ್ ಹೋಗೋದು. ನಾವು ಹಿಂಗೆಲ್ಲ ಮಾಡೇ ನಾವು 3.5 ಲಕ್ಷ ಫೀಸ್ ಇಸ್ಕೊಂಡೆ ನಾವು ಇವೆಲ್ಲ ಮಾಡ್ತಾ ಇದೀವಲ್ಲಪ್ಪ. ಗೌರ್ಮೆಂಟಿಂದ ಫ್ರೀ ಎಜುಕೇಷನ್ ಕೊಟ್ಟರು ನಾವು ಯಾಕೆ ಮಾಡೋಕ್ಕಾಗ್ತಿಲ್ಲ? ನನಗೆ ಅದೇ ಬೇಜಾರಾಗ್ತಿರೋದು. ಇವತ್ತು ಫೀಸ್ ಕಟ್ಸ್ಕೊಂಡು ಪ್ರೈವೇಟ್ ಕಾಲೇಜ್ ಅವ್ರು ಮಾಡೋಕ್ಕಾಗ್ತಾ ಇರೋದು, ಫ್ರೀ ಕೊಟ್ಟು ಗೌರ್ಮೆಂಟ್ ಅವ್ರ ಕೈಯಲ್ಲಿ ಯಾಕೆ ಮಾಡೋಕ್ಕಾಗ್ತಿಲ್ಲ ಅಂತ. ವಿ ಹ್ಯಾವ್ ಟು ಡೂ ಇಟ್. ನಾನು ಅದು ಸಡನ್ನಾಗಿ ಕ್ರಮ ತೊಗೊಳಕ್ಕಾಗಲ್ಲ. ದೊಡ್ಡ ಕ್ಯಾಂಪೇನೇ ನಡೆದೋಗ್ಬಿಡುತ್ತೆ ನಾನು ಮೊಬೈಲ್ ಬ್ಯಾನ್ ಮಾಡಿದ್ರೆ. ನನಗೆ ಗೊತ್ತದು, ನಾನು ಅರ್ಥ ಮಾಡ್ಕೊತೀನಿ. ನೋಡೋಣ ಅದು ಯಾವ ಥರ ಕ್ರಮ ತಗೋಬಹುದು. ಸ್ವಲ್ಪ ನೋಡಿ ಮಾಡ್ಕೋಬೇಕು. ಇಲ್ಲ ಸರ್, ನಾನು ಹೇಳೋದೇನು ಅಂದರೆ ನೋಡಿ, ಬೇಜಾರಾದಾಗ ಒಂದು ಥಿಯೇಟ್ರಿಗೆ ಹೋಗಿ ಒಂದು ಸಿನಿಮಾ ನೋಡೋದು, ಒಂದು ಮ್ಯೂಸಿಕ್ ಕೇಳೋದು ತಪ್ಪಲ್ಲ ರಜಾ. ನಾಳೆ ಡಿಗ್ರಿ ಮುಗಿಸ್ತೀರಾ, ಮಾಸ್ಟರ್ ಡಿಗ್ರಿ ಮುಗಿಸ್ತೀರಾ, ಎಲ್ಲೂ ಕೆಲಸ ಸಿಗಲ್ಲ. 8-10 ಸಾವಿರದಲ್ಲಿ ಹೆಂಡತಿ ಮಕ್ಕಳನ್ನ ಹೆಂಗೆ ಸಾಕಿಸ್ತೀರಾ? ಮಂತ್ ಎಂಡಲ್ಲಿ ಕಟ್ಟಕ್ಕಾಗದೇ ಇರೋ EMI,
ಫ್ರಸ್ಟ್ರೇಷನ್ನು, ಅಪ್ಪನ ಅನಾರೋಗ್ಯ, ಅಮ್ಮನ ಅನಾರೋಗ್ಯ, ಮಕ್ಕಳ ಎಜುಕೇಷನ್, ಇಂಥ 1000 ಕಮಿಟ್ಮೆಂಟ್ ಬರ್ತಾವ್ರೋ, ಇದು ಯಾವುದು ತಲೆಗೆ ಬರ್ತಾ ಇಲ್ವಾ? ಲೈಫಲ್ಲಿ ನಿಮ್ಗೇನು ಕ್ಲಾರಿಟಿ ಇಲ್ಲ ಕಂಡ್ರು, ಅದೇ ಪ್ರಾಬ್ಲಮ್ಮು. ಏನು ಮಾಡ್ತಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ. 3 ಜನ ಹುಡುಗರು, ಒಬ್ಬ ತಾತ ಟ್ರೈನ್ ಹತ್ತಕ್ಕೆ ಹೋಗ್ತಿದ್ರಂತೆ. ಟ್ರೈನ್ ಮೂವ್ ಆಗಿಬಿಟ್ಟಿದೆ, 3 ಜನ ಹುಡುಗರು ಟ್ರೈನ್ ಹತ್ಬಿಟ್ಟಿದ್ರೆ, ತಾತ ಮಿಸ್ ಆಗಿದ್ದಾನೆ. ತಾತ ಬೇಜಾರಾಗಿದ್ದಂತೆ. ರೈಲ್ವೆ ಮಾಸ್ಟರ್ ಬಂದು ಕೇಳಿದಂತೆ, ತಾತ ಬೇಜಾರಾಗಬೇಡ, ನೆಕ್ಸ್ಟ್ ಇನ್ನೊಂದು ಅರ್ಧ ಗಂಟೆಗೆ ಇನ್ನೊಂದು ಟ್ರೈನ್ ಇದೆ ಅಂದರೆ, ನಾನು ಬೇಜಾರಾಗ್ತಿರೋದು ಟ್ರೈನ್ ಮಿಸ್ ಆಗಿದೆ ಕಲ್ಲಯ್ಯ, ನನ್ನನ್ನು ಟ್ರೈನ್ ಹತ್ಸಕ್ಕೆ ಬಂದು ಗಾಬರಿಯಲ್ಲಿ ಅವ್ರು ಹತ್ತು ಬಿಟ್ಟಿದ್ದಾರೆ ಅಂತ. ಇಲ್ಲಿ ನೀವು ಆತ್ರದಲ್ಲಿ ಏನು ಮಾಡ್ತಿದ್ರೋ ನಿಮಗೆ ಗೊತ್ತಾಗ್ತಾನೆ ಇಲ್ಲ. ಲೈಫಲ್ಲಿ ನಮಗೆ ಕ್ಲಾರಿಟಿ ಇಲ್ಲದೆ ತೀರ್ಮಾನಗಳು. ಹುಡುಗರು 120ರಲ್ಲಿ ಹೋಗಿ ಬಿಲ್ಡಪ್ ಕೊಡ್ತಾರೆ. ಯಾವನಾದ್ರೂ 120ಅಲ್ಲಿ ಹೋದ್ರೆ ಬಿಲ್ಡಪ್ ಕೊಡೋಕ್ಕಾಗುತ್ತೇನಾ? ಪರಿಜ್ಞಾನ ಬೇಡವಾ? ಆ ಬಿಲ್ಡಪ್ ಕೊಡೋದು ಗೊತ್ತಿಲ್ಲ ಈ ಜನ್ರೇಷನ್ಗೆ ಅಲ್ವಾ? ನಾನು ಹೇಳ್ತಾ ಇರೋದು ಜಸ್ಟ್ ಐ ಆಮ್ ಸೇಯಿಂಗ್ ಅಬೌಟ್ ಕ್ಲಾರಿಟಿ. ಗುರು ಏನು ಮಾಡ್ತಿದ್ದೀರಾ ಅಂತ, ನಿಮ್ಮ ಜೀವನದಲ್ಲಿ ಏನಾಗಬೇಕು ಅಂತ ನಿಮಗಾದ್ರೂ ಗೊತ್ತಿರ್ಬೇಕ್ರಿ. ಮತ್ತೆ ಏನು ಗೊತ್ತಾ, ನೀವೆಲ್ಲ ಮಾಡೋ ತಪ್ಪು. ಲೈಫಲ್ಲಿ ಉದ್ಧಾರ ಆಗಕ್ಕೆ 2 ಸೀಕ್ರೆಟ್ ಹೇಳ್ತೀನಿ ಕೇಳ್ರಯ್ಯ. ನನ್ನ ಸ್ಟ್ರಾಟಜಿ ಇದೆ. ಇಲ್ಲ ನಿನಗೆ ಅನಿಸ್ದಂಗೆ ಮಾಡು, ಇಲ್ಲ ಯಾರಾದರೂ ಹೇಳ್ದಂಗೆ ಮಾಡು. ನಿನಗೆ ಅನಿಸ್ದಂಗೆ ಅರ್ಧ, ಹೇಳ್ದಂಗೆ ಅರ್ಧ ಮಾಡಿದ್ರೆ ಎಲ್ಲೂ ಇಲ್ದಂಗೆ ಆಗೋಗ್ತೀಯ. ನಾನು ಈ ಚುನಾವಣೆಯಲ್ಲಿ ಹೆಂಗೆ ಗೆದ್ದೆ ಗೊತ್ತಾ? ನನಗೆ ಅನಿಸ್ದಂಗೆ ಮಾಡಿದೆ. ನಾನು ಯಾರ ಮಾತು ಕೇಳಲಿಲ್ಲ. ನಾನು ಅಪ್ಪಿತಪ್ಪಿ ಯಾರ ಮಾತಾದರೂ ಕೇಳಿದ್ದಿದ್ರೆ ನಾನು ಇವತ್ತು ಡಿಫೀಟೆಡ್ ಶಾಸಕ ಆಗ್ತಿದ್ದೆ. ನಿನಗೆ ಅನಿಸ್ದಂಗೆ ಮಾಡು, ಇಲ್ಲ ಯಾರಾದರೂ ಹೇಳ್ದಂಗೆ ಕೇಳು. ನೀವೇನು ಮಾಡ್ತೀರಾ? ನಿಮ್ಗೆ ಅನಿಸ್ದಂಗೆ ಸ್ವಲ್ಪ, ಹೇಳ್ದಂಗೆ ಸ್ವಲ್ಪ ಮಾಡಿ ನಿಮ್ಮ ಪಾಡಿಗೆ ನೀವು ಮನೆಗಳಿಗೆ ಸೀಮಿತ ಆಗ್ತೀರ. ನೋ, ಯೂತ್ಸ್ ಆರ್ ನಾಟ್ ಯೂಸ್ಲೆಸ್, ಬಟ್ ದೇ ಆರ್ ಯೂಸ್ಡ್ ಲೆಸ್. ದೇ ಆರ್ ಯೂಸ್ಡ್ ಲೆಸ್. ನಿಮಗೆ ಕೆಪಾಸಿಟಿ ಇದೆ, ಚೆನ್ನಾಗಿ ಓದಿ, ಸಖತ್ತಾಗಿ ಓದಿ. ಈ ಏಜಲ್ಲಾದರೂ ಕ್ಲಾರಿಟಿ ಬೆಳೆಸ್ಕೊಳ್ಳಿ. ಇಲ್ಲ ಲೈಫಲ್ಲಿ ಒಬ್ಬನ ಕ್ಲಾರಿಟಿ ಇರುತ್ತೆ, ಅವ್ನು ನಿಮ್ಮನ್ನು ಬಳಸಾಕ್ತಾನೆ. ಇಷ್ಟೇ ಲೈಫು. ಇವಾಗಾದರೂ ಗೋಲ್ ಇಟ್ಕೊಳ್ಳಿ. ಇಲ್ಲ ಗೋಲ್ ಇಟ್ಕೊಳ್ಳಿ ಅಂದರೆ ಏನಾಗುತ್ತೆ ಸರ್? ಯಾವನಿಗೋ ಗೋಲ್ ಇರುತ್ತೆ, ಅವನಿಗೆ ದುಡಿಬೇಕಾಗತ್ತೆ. ಒಬ್ಬ ಹುಡುಗ ಬಿಲ್ಗೇಟ್ಸ್ನ ಕೇಳ್ತಾರೆ. ಅವ್ರು ಹೇಳ್ತಾರೆ, ಬಿಲ್ಗೇಟ್ಸ್ ಹೇಳ್ತಾರೆ, ಸಾರ್ ನಾನು ಹೈಸ್ಕೂಲಲ್ಲಿ ಇದ್ದಾಗ ಒಂದೊಂದು ಸಬ್ಜೆಕ್ಟಲ್ಲಿ ಫೇಲು, ಆದರೆ ನನ್ನ ಫ್ರೆಂಡ್ ಎಲ್ಲದರಲ್ಲೂ ಪಾಸು. ಇವತ್ತೆಲ್ಲದರಲ್ಲೂ ಪಾಸ್ ಆಗ್ತಿದ್ದ ನನ್ನ ಫ್ರೆಂಡು ಮೈಕ್ರೋಸಾಫ್ಟ್ ಅನ್ನೋ ಕಂಪ್ನಿಯಲ್ಲಿ ಇಂಜಿನಿಯರು, ಫೇಲ್ ಆಗ್ತಿದ್ದ ನಾನು ಇವತ್ತು ಆ ಕಂಪ್ನಿಗೆ ಓನರು ಅಂತ. ಇಟ್ಸ್ ನಾಟ್ ಅಬೌಟ್ ಫೇಲಿಂಗ್. ಭಾಳಷ್ಟು ಜನ ಹೇಳ್ತಾರೆ, ಸರ್ ನನ್ನ ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ. ಗುರು, ಚೆನ್ನಾಗಿರ್ಬೇಕಾಗಿರೋದು ಹಣೆ ಬರಹ, ಕೈ ಬರಹ ಅಲ್ಲ ಮಗ, ಅರ್ಥ ಮಾಡ್ಕೊ. ಕೈ ಬರದ್ದೇನಿದೆ ನಿಮಗೆ ನೀವೇ. ನಾವು ಬಡವರು, ನಾವು ಕನ್ನಡ ಮೀಡಿಯಂ. ನಾನು ಕನ್ನಡ ಮೀಡಿಯಂ ಓದಿದ್ದು. ಇಂಗ್ಲೀಷ್ ಇರೋದೇ ತಪ್ಪು ಮಾತಾಡೋಕ್ಕೆ, ಕರೆಕ್ಟಾಗಿ ಮಾತಾಡೋಕ್ಕೆ ಕನ್ನಡ ಇದೆ. ಇಂಗ್ಲೀಷ್ನ ತಪ್ಪೇ ಮಾತಾಡಬೇಕು. ಅದಕ್ಕೆ ನೀವು ಇಂಗ್ಲೀಷು, ಸರ್ ನನಗೆ ಇಂಗ್ಲೀಷ್ ಬರಲ್ಲ, ಬರಬಾರ್ದಪ್ಪ. ಯು ಸ್ಟಾರ್ಟ್ ತಪ್ಪೇ ಮಾತಾಡು, ಕರೆಕ್ಟಾಗಿ ಕನ್ನಡ ಮಾತಾಡೋಣ. ಚೆನ್ನಾಗಿ ಓದಿ, ಧೈರ್ಯವಾಗಿರಿ, ಯಾವುದಕ್ಕೂ ಅಂಜಬೇಡಿ. ಬಟ್ ಒಂದು ಹೇಳ್ತೀನಿ, ಇನ್ ಟೈಮ್ಗೆ ಕಾಲೇಜಿಗೆ ಬರಲಿಲ್ಲ, ತಲಾರ್ಟೆ ಮಾಡಿದ್ರಿ, ನಾನು ಹೇಳ್ತೀನಿ, ನಾನು ಯಾರ ಮಾತು ಕೇಳೋನಲ್ಲ. ನಾಳೆ ನೀವೇನೋ ತಲಾರ್ಟೆ ಮಾಡಿ ಅಟೆಂಡೆನ್ಸ್ ತಪ್ಪಿಸ್ಕೊಂಡು ನಮ್ಮೂರು ಲೀಡ್ರಿಗೆ ಹೋಗಿ ನಾನು ಫೋನ್ ಮಾಡಿಸ್ಬಿಡ್ತೀನಿ MLAಗೆ ಅಂದರೆ ಅವೆಲ್ಲ ನಡೆಯೋದೇ ಇಲ್ಲ. ನಿಮ್ಮೂರು ಲೀಡ್ರ್ ಬಂದು ನಿಮ್ಮೂರು ಕೆಲಸ ಮಾಡಿಸ್ಕೊಂಡು ಹೋಗ್ಬೋದು, ನಿನ್ನ ಅಟೆಂಡೆನ್ಸಲ್ಲಿ ಇಂಟರ್ಫಿಯರ್ ಆಗಕ್ಕೆ ಬಿಡಲ್ಲ ನಾನು. ಅಲ್ಲೆಲ್ಲಾದ್ರೂ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟಿರಾ, ನಮ್ಮೂರಿಗೆ ಹೋಗಿ ಪ್ರದೀಪ್ ಸರ್ಗೊಬ್ರು ಕ್ಲೋಸ್ ಇದ್ದಾರೆ, ಫೋನ್ ಮಾಡಿಸ್ಬಿಟ್ಟು ಹಾಲ್ ಟಿಕೆಟ್ ತೊಗೊತೀನಿ ಅಂತ. ನಿಮ್ಮ ಹಾಲ್ ಟಿಕೆಟ್ ತೊಗೊಳ್ಳೋವಾಗ ನಾನು ಹೇಳ್ತೀನಿ, ನನಗೆ ಗೊತ್ತು, ಗ್ಯಾರಂಟಿ ಕೂರಿಸ್ತೀವಿ ಸಲ ಒಂದಷ್ಟು ಜನನ. ಮತ್ತು ಯಾವ ಇನ್ಫ್ಲೂಯೆನ್ಸು ನಡೆಯಲ್ಲ, ಮೊದಲೇ ಎಚ್ಚರಿಸ್ತಾ ಇದ್ದೀನಿ. ಇನ್ನೊಂದು 0.5% ಜನ ಅದನ್ನು ಸಾರ್ಥಕತೆಗೆ ಬಳಸ್ತಾರೆ ಅನ್ನೋದು ಗೊತ್ತು. ನನಗಿದು ಅರಿವಿದೆ. ನಾನು ಒಂದು ಇನ್ಸ್ಟಿಟ್ಯೂಷನ್ ನಡೆಸೋನು, 5,000 ಜನ ರೆಸಿಡೆನ್ಷಿಯಲ್ ಕೊಟ್ಟು ನಡೆಸ್ತಿರೋನು, ಸೌತ್ ಇಂಡಿಯಾಸ್ ನಂಬರ್ 1 ಇನ್ಸ್ಟಿಟ್ಯೂಷನ್ ಓನರ್ ನಾನು, ಪರಿಶ್ರಮ ನೀಟ್ ಅಕಾಡೆಮಿ ಮುಖ್ಯಸ್ಥ ನಾನು. ನನಗಿದೆಲ್ಲದರ ಅರಿವಿದೆ. ಆದರೆ ಯಾರೋ ಒಂದು 500-600 ಜನ ನಾನು ಕೊಟ್ಟಿರೋ ಯೂಸ್ ಮಾಡ್ತಾರೆ ಅಂತ ರಿಮೈನಿಂಗ್ 1,500 ಜನ ಹಿತಾಸಕ್ತಿನ ನಾನು ಕಾಪಾಡಬೇಕು. ಆ ಕಾರಣಕ್ಕೆ ನಿಮ್ಗೆಲ್ರಿಗೂ 1,000 ರೂಪಾಯಿ ಸ್ಕಾಲರ್ಶಿಪ್ ಈ ವರ್ಷ ಕೊಡ್ತೀನಿ. ದಯವಿಟ್ಟು ಅದರಲ್ಲಿ ಹೋಗಿ ಒಂದು ಒಳ್ಳೆ IAS ಬುಕ್ ತೊಗೊಳ್ಳಿ, ಇಲ್ಲ ಒಂದು ಮ್ಯಾಗ್ಝಿನ್ ಎನ್ರೋಲ್ ಆಗಿ, ಇಲ್ಲ ಒಂದು ಒಳ್ಳೆ ನ್ಯೂಸ್ ಪೇಪರ್ ಎಡಿಟೋರಿಯಲ್ ಓದಿ, ಕಟ್ ಮಾಡಿಡಿ, ಚೆನ್ನಾಗಿ ಓದಿ, ಜುಡಿಷಿಯಸ್ ಆಗಿ ಬಳಸಿ. ನೀವೇನ ನಿಮ್ಮಿಷ್ಟ, ನಾನು ಕಂಡೀಷನ್ಸ್ ಹಾಕಲ್ಲ. ಬಟ್ ನಾನು ಕಷ್ಟಪಟ್ಟು ಸಂಪಾದಿಸಿರೋ ದುಡ್ಡು ಅದನ್ನ ಹೆಂಗಂದ್ರೆ ಹಂಗೆ ವೇಸ್ಟ್ ಮಾಡಬೇಡಿ, ಅಷ್ಟೇ ರಿಕ್ವೆಸ್ಟ್ ಮಾಡೋದು. ಒಳ್ಳೆಯದಾಗಲಿ. ನನಗೆ ತಂದೆ ತಾಯಿ ಇಲ್ಲದೆ ಬಂದವನು, ಒಳ್ಳೇದು ಮಾಡಬೇಕು ಅಂತ ಬಂದಿದ್ದೀನಿ. ನಾನು ಎಲ್ಲರ ಥರ 4 ವರ್ಷ ಸುಮ್ಮನೆ ಇದ್ದು ಇದೇ 1,000 ರೂಪಾಯಿನ ಫೈನಲ್ ಇಯರಲ್ಲಿ ಕೊಡ್ಬೋದಾಗಿತ್ತು ನಿಮಗೆ. ನಾನು ಸೆಲ್ಫಿಶ್ ಆಗಿ ಯೋಚನೆ ಮಾಡಿದ್ದಿದ್ರೆ ಇವಾಗ 50-60 ಲಕ್ಷನ ಎತ್ತಿಟ್ಕೊಂಡು ಫೈನಲ್ ಇಯರಲ್ಲಿ ನೀವು 4 ತಿಂಗಳು ಎಲೆಕ್ಷನ್ ಇದ್ದಾಗ ನಾನು ಕೊಟ್ಟಿದ್ರು ನೀವು ತಗೊಂತಿದ್ರಿ. ಅಧಿಕಾರ ಯಾರಿಗೂ ಇತಿಹಾಸದಲ್ಲಿ ಓದಿಲ್ವಾ? ಮಹಾರಾಜರೇ ಅಡ್ರೆಸ್ಗಿಲ್ದಂಗೆ ಹೊರಟೋಗಿದ್ದಾರೆ. ನಾನು ಯಾವ ಲೆಕ್ಕ? ಸ್ಪಿರಿಚುವಲ್ ಎನ್ಲೈಟ್ಮೆಂಟ್ ಆಗ್ಬೇಕು ನಮಗೆ.
ಸಕ್ಸಸ್ ಆಗಲಿ ಫೇಲ್ಯೂರ್ ಆಗಲಿ ಅಧಿಕಾರ ಆಗಲಿ ಯಾವುದು ಶಾಶ್ವತ ಅಲ್ಲ. ನಾವು ಚೆನ್ನಾಗಿದ್ದಾಗ 4 ಜನರ ಜೊತೆ ಹೆಂಗಿರ್ತೀವಿ ಅನ್ನೋದೇ ಸಕ್ಸಸ್ಸು. ನಾವು ಚೆನ್ನಾಗಿದ್ದಾಗ ಅಹಂಕಾರ ತೋರಿಸ್ಬಿಡೋದಂತೆ, ಕೆಟ್ಟೋದಾಗ ನಮ್ಗೆ ಯಾರೂ ಕೈಯೇ ಹಿಡಿಲಿಲ್ಲ ಹೆಂಗ್ರಿ ಆಗ್ತಾರೆ? ನಾನು ಹೇಳೋದು ಇಷ್ಟೇ, ನಿಮ್ಮ ಜೊತೆ ನಾವಿದ್ದೀವಿ, ಚೆನ್ನಾಗಿ ಓದಿ, ದಯವಿಟ್ಟು ರ್ಯಾಗಿಂಗ್ ಎಲ್ಲ ಕಂಟ್ರೋಲ್ ಆಗಬೇಕು, ಯಾವುದೇ ಕಾರಣಕ್ಕೆ ಆಗಬಾರ್ದು. ಅಲ್ವಾ? ನಾಳೆ ಯಾವುದೋ ಕಾಲೇಜ್ಗೆ ನಿನ್ನಕ್ಕ ನಿನ್ನ ತಂಗಿನೂ ಹೋಗ್ತಾಳಲ್ಲ, ಅವ್ರಿಗೆ ಯಾರಾದರೂ ತೊಂದರೆ ಕೊಟ್ಟರೆ ನಿನಗೆ ನೋವಾಗುತ್ತಲ್ಲ. ಅಂದರೆ ನೀನು ರೇಕ್ಸೋ ಹುಡುಗಿನೂ ಇನ್ಯಾರಿಗೋ ಅಣ್ಣ ತಂಗಿ ಅಲ್ವಾ, ಅಕ್ಕ ಅಲ್ವಾ, ಮಗಳಲ್ವಾ? ಆಸ್ಪೆಕ್ಟಲ್ಲೂ ನಾವು ಯೋಚನೆ ಮಾಡಬೇಕಲ್ಲ. ಕಾಪಾಡೋಣ, ನಮ್ಮ ಕಾನ್ಸ್ಟಿಟ್ಯೂನ್ಸಿ ಗೌರವ ಕಾಪಾಡೋಣ. ಇಲ್ಲ, ಒಂದು ಕೆಲಸ ಮಾಡೋಣ, ನಾನು ಇಮಿಡಿಯೇಟಾಗಿ ಮಾತಾಡೋದು, ಬೋರ್ವೆಲ್ ಹಾಕ್ಸಿ ನಮ್ಮ DMF ಫಂಡಿಂದ. ಈ ಹೋಟೆಲ್ಸಲ್ಲಿ ಹಾಕಿರ್ತಾರ ವಾಟರ್ ಫಿಲ್ಟ್ರು ಇಲ್ರವಾ? ಸರಿ, ಬೋರ್ವೆಲ್ ಹಾಕ್ಸ್ತೀನಿ ಬಿಡಿ. ಒಂದು ಕೆಲಸ ಮಾಡಿ, ನೀವು 2-3 ಡೇಸಲ್ಲಿ ಅದೇನೋ ಪಾಯಿಂಟ್ ತೋರಿಸೋದು, ಅದೇನೋ ನೀವೇ ಜಾಗ ಗುರುತಿಸಿ, ನಾನು 2 ಡೇಸಲ್ಲೇ ಬೋರ್ವೆಲ್ ಕಳಿಸ್ತೀನಿ. ಅಲ್ಲಿ ಹೋಗೋದಕ್ಕಿಂತ ಮುಂಚೆ ಯಾವುದು ಪೆಂಡಿಂಗ್ ಇಟ್ಕೊಂಡು ಹೋಗ್ಬೇಡಿ ಸರ್, ಮತ್ತೆ ಹಿಂಸೆ ಆಗುತ್ತೆ. ಇಲ್ಲ, ಮೊಯ್ಲಿ ಸಾಹೇಬರು ಮೊನ್ನೆ ಕಾರ್ಯಕ್ರಮದಲ್ಲಿ ಇದೇ ಮಾತಾಡ್ತಿದ್ವಿ. ನಾವು ಬಡ್ಜೆಟಲ್ಲಿ ಆ್ಯಕ್ಚುಲಿ ಮಂಚನಹಳ್ಳಿಗೆ ಒಂದು ಡಿಗ್ರಿ ಕಾಲೇಜು IIT ಎಲ್ಲ ತರಬೇಕು ಅಂತ ಚರ್ಚೆ ನಡೆಸ್ತಾ ಇದ್ವಿ. ಅವಾಗ ಅದೇ ಅಂದರೆ ಸಾಹೇಬ್ರೆ ಅಂದರು, ನನಗೆ ಗೊತ್ತಿಲ್ಲ ನೋಡಿ, ಅವರು ವಿಷನ್ ನೋಡಿ, ಅಲ್ಲಿ ನೀರು ನಿಲ್ಲುತ್ತೆ ಪ್ರದೀಪ್, ಉದ್ಘಾಟನೆ ಮಾಡಿದಾಗ ಮಳೆ ಗಿಳೆ ಬಂದರೆ ಏನು ಮಾಡ್ತೀರಾ ಅಂತ. ಹಂಗಾದ್ರೆ ತಿಳ್ಕೊತೀನಿ ರೀ ಸರ್ ಅಂತ. ಸರ್, ಈಗ ಅದು ಕಾಂಪೌಂಡ್ ಒಳಗಡೆ ಗಾರ್ಡನಿಂಗ್ ಎಲ್ಲ ಪ್ಲಾನ್ ಮಾಡಿದ್ದೀರಾ? ಕುತ್ಕೊಳ್ಳೋಕೆ ಏನಾದರೂ ವ್ಯವಸ್ಥೆ ಮಾಡಿದ್ದೀರಾ? ಮಕ್ಳಿಗೆ ಮಧ್ಯಾಹ್ನ ಊಟ ಮಾಡೋಕ್ಕೆಲ್ಲ? ಸರ್, ಈಗ ನೀವೇನು ಮಾಡಿ ಗೊತ್ತಾ, ಗೇಟು ಸೆಕ್ಯೂರಿಟಿ ಇರಲಿ, ಔಟರ್ಸ್ನು ಒಬ್ಬರನ್ನ ಅಲೋ ಮಾಡಬೇಡಿ. ಏನು ಸರ್, ನಮ್ಮ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗೆ ಬರಲಿ ಯಾರಾದರೂ ಹೋಗ್ಳಕ್ಕೆ ನೋಡೋಣ, ನಾವು ಬಿಡ್ತೀವಾ? ನಾನು ಹೇಳೋದಿಷ್ಟೇ, ಗೇಟಲ್ಲಿ ಸೆಕ್ಯೂರಿಟಿ ಟೈಟ್ ಇಡಿ, ID ಕಾರ್ಡು, ಜೆಂಟ್ಸ್ ಅಲೋ ಇರಬಾರ್ದು ವುಮೆನ್ಸ್ ಕಾಲೇಜ್ಗೆ. ದಿಸ್ ಈಸ್ ರೂಲ್. ನೀವು ಲೆಕ್ಚರರ್ಸು ಇಲ್ಲ ಕಮಿಟಿ ಮೆಂಬರ್ಸು, ನಾನು ಅಷ್ಟೇ, ನಾನು ನಿಮ್ಮ ಅಡ್ಮಿನಿಸ್ಟ್ರೇಷನ್ಗೆ ಇಂಟರ್ಫಿಯರ್ ಆಗಲ್ಲ. 6 ತಿಂಗಳಿಗೂ 1 ವರ್ಷಕ್ಕೂ ಒಂದು ಮೀಟಿಂಗ್ ಕರೀರಿ, ಯಾರನ್ನೂ ಬಿಡಬೇಡಿ ಒಳಕ್ಕೆ. ಹೆಣ್ಮಕ್ಳ ಸೇಫ್ಟಿ ಮುಖ್ಯ ನಮಗೆ. ಅಪ್ಪ ತಮ್ಮ ಅಣ್ಣ ತಮ್ಮ ಕಜಿನ್ ಯಾರನ್ನೂ ಬಿಡಬೇಡಿ. ಯಾರಾದರೂ ಬಂದರೆ ಆಚೆ ಕಳಿಸಿ, ಫೀಸ್ ಕಟ್ಸ್ಕೊಂಡು ಕಳಿಸಿ, ಅಲ್ವಾ? ನಾಳೆ ನೀವು ಆ ಥರ ನಡೆಸಲಿಲ್ಲ ಅಂದರೆ ನಾಳೆ ಪೇರೆಂಟ್ಸ್ಗೆ ನಂಬಿಕೆ ಬರಲ್ಲ ಸರ್ಕಾರಿ ಸಂಸ್ಥೆಗಳ ಮೇಲೆ. ಬಟ್ ಒಂದು, ನನಗೆ ಡಿಗ್ರಿ ಕಾಲೇಜು PU ಕಾಲೇಜಲ್ಲಿ ಪರ್ಮನೆಂಟ್ ಲೆಕ್ಚರರ್ಸ್ದು ಇರ್ರೆಗ್ಯುಲಾರಿಟಿ ಕಾಣಿಸಿದೆ. ನಾನು ಹೆಸರು ಹೇಳಕ್ಕೆ ಹೋಗಲ್ಲ. ದಯವಿಟ್ಟು ನೀವು 9 ಗಂಟೆಗೆ ಬನ್ನಿ, 4 ಗಂಟೆಗೆ ಹೊರಟೋಗಿ. 1 ನಿಮಿಷ ಎಕ್ಸ್ಟ್ರಾ ಇರಿ ಅಂತಲೂ ನಾನು ಕೇಳಲ್ಲ, ಬಟ್ 1 ನಿಮಿಷ ಬೇಗನೂ ಹೋಗ್ಬೇಡಿ, ಅಲ್ವಾ? ಇದೊಂದು, ಯಾಕೆಂದರೆ ನಾನು ಹಾರ್ಷಾಗಿ ಹೇಳಿದ್ರೆ ನಿಮಗೆ ನೋವಾಗುತ್ತೆ. ಬಟ್ ಪ್ರಿಯರ್ ಡೇ ಲೆಕ್ಚರರ್ಸ್ ಲೀವ್ ಹೆಂಗಿರಬೇಕು ಅಂದರೆ, ಪ್ರಿನ್ಸಿಪಲ್ದೊಂದು ಮೇಲ್ ID ಕ್ರಿಯೇಟ್ ಆಗುತ್ತೆ. ನಾಳೆ ಸಪೋಸ್ ನಾನು ಲೀವ್ ಆಗ್ತಿದ್ದೀನಿ ಅಂದರೆ ಹಿಂದಿನ ದಿನ ಮಧ್ಯಾಹ್ನ ಮೇಲ್ ಡ್ರಾಪ್ ಮಾಡಬೇಕು, ನಾಳೆ ನಾನು ಬರ್ತಿಲ್ಲ ಅಂತ. ಅಕಸ್ಮಾತ್ MLA ರೈಡ್ ಆದಾಗ ಏನಾಗುತ್ತೆ ಗೊತ್ತಾ ಸರ್, ಇವಾಗ ಲೀವ್ ಲೆಟರ್ ಕೊಟ್ಟಿದ್ದಾರೆ ಬರಲ್ಲ ಅಂತೇಳಿ ನಾನು ಕೇಳಲ್ಲ ಅದನ್ನು. ಹಿಂದಿನ ದಿನ ನಾನು ಬಂದಾಗ ಒಂದು ಲೆಕ್ಚರರ್ ಆಬ್ಸೆಂಟ್ ಇದ್ದಾರೆ ಅಂದರೆ ಹಿಂದಿನ ದಿನ ಮೇಲ್ ID ಅವ್ರು ಲೀವ್ ತೊಗೊಂಡಿದ್ದಾರೆ ಅಂತ ಮೇಲಿರಬೇಕು. ಇಲ್ಲ ಅಂದರೆ ನಾನು ಸರ್ಕಾರಕ್ಕೆ ಪತ್ರ ಬರೀತೀನಿ. ನಾನು ಶಿಕ್ಷಣ ಸಂಸ್ಥೆಯಲ್ಲಿರೋ ಎಲ್ಲ ಸಮಸ್ಯೆನ ಸೆಷನಲ್ಲಿ ರೈಸ್ ಮಾಡ್ತಾ ಇದ್ದೀನಿ. ಇದೇನೂ ಆಗಬಾರ್ದು, ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು. ಇಲ್ಲ ಅಲ್ಲ ಸರ್, ಇಲ್ಲ ನನಗೆ ಗೊತ್ತು, ಬಟ್ ಯಾರೋ ಒಬ್ಬರೋ ಮಾಡೋ ತಪ್ಪಿಂದ ಕೆಟ್ಟ ಹೆಸರು ಬರಬಾರ್ದು.